ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನುಗ್ಗೆಕಾಯಿ ಸಾಂಬಾರು ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ ನೋಡಿರಿ. ಈ ಥರ ಎಲ್ಲ ಸಾಂಬಾರು ಚೆನ್ನಾಗಿರ್ತೈತಿ. ಅದನ್ನು ನಾನು ಈಗ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಈಗ ನುಗ್ಗೆಕಾಯಿ ಸಾಂಬಾರ್ಗೆ ನುಗ್ಗೆಕಾಯಿ ತೊಗೊಂಡೈತ್ರಿ, ಜಾಸ್ತಿನೇ ತೊಗೊಂಡಿನಿ ನಾನು, ಸ್ವಲ್ಪ ಒಂದು 5-6. ಅದಕ್ಕೆ ತೊಗರಿಬೇಳೆ ಕಡಲೆಬೇಳೆ ಎರಡನ್ನೂ ತೊಗೊಂಡನಿ, ಒಂದೊಂದು ಕಪ್ಪು. ಆಮೇಲೆ ಈರುಳ್ಳಿನೂ ಒಂದು ಸ್ವಲ್ಪ ಬೇಕಾಗಿರ್ತೈತಿ, ಆಯಿಲು, ಹುಣಸೆ ರಸ ಮತ್ತು ಶೇಂಗಾ ಪುಡಿ ತೊಗೊಂಡೈತ್ರಿ, ಸ್ವಲ್ಪ ಕೊಬ್ಬರಿ ತೊಗೊಂಡೈತಿ, ಕೊತ್ತಂಬರಿ. ಆಮೇಲೆ ಎರಡೂ ಬೇಳೆಯನ್ನು ನಾವು ಒಂದೊಂದು ಕಪ್ನಷ್ಟು ತೊಗೊಂಡು ಒಂದು ಕುಕ್ಕರ್ಗೆ ಹಾಕಿ ತೊಳೆದು ಇಟ್ಬಿಡ್ಬೇಕು. ಒಂದು ಕುಕ್ಕರ್ನಾಗ ಹಾಕಿ ಕುದಿಸ್ಕೊಂಡ್ಬಿಡ್ಬೇಕು ರೀ. ಈಗ ತೊಳೆದ ಕುಕ್ಕರ್ಗೆ ಹಾಕಿ ಕುದಿಸ್ಕೊಂಡ್ಬಿಡ್ತೀನಿ ಬೇಳೆ ಎಲ್ಲ ಕುದ್ದಿ ನೋಡಿರಿ. ಈ ಥರ ಎಲ್ಲ ತೊಳೆದು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡ್ಬಿಡ್ರಿ ಬೇಳೆ. ಸ್ವಲ್ಪ ಹಣ್ಣಂಗೆ ಬೇಯಿಸ್ಕೊಂಡ್ರೆ ಸಾಂಬಾರು ಚೆನ್ನಾಗಿ ಬರ್ತೈತೆ. ಈಗ ಇವೆಲ್ಲ ನುಗ್ಗೆಕಾಯಿಗಳನ್ನು ಕಟ್ ಮಾಡ್ಕೊಂಡು ತೊಳೆದು ಕಟ್ ಮಾಡಿ ಇದ್ರಾಗ ಹಾಕ್ಕೊಂಡು ಇದನ್ನು ಬೇರೆನೂ ಕುದಿಸ್ಬೇಕ್ರೆ. ಈಗೆಲ್ಲ ಇದು ನೋಡಿರಿ, ನುಗ್ಗೆಕಾಯಿಗೆ ಒಂಚೂರು ನೀರು ಹಾಕಿ ಈ ಕಡೆ ಕುದಿಯೋಕೆ ಇಟ್ಬಿಡ್ರಿ. ಆ ಕಡೆ ಬೇಳೆನೂ ಕುದ್ದಿರ್ತೈತಿ, ಈ ಕಡೆ ನುಗ್ಗೆಕಾಯಿನೂ ಕುದ್ದಿರ್ತಾವೆ. ಇದನ್ನ ಹಾಕಿ ಮುಚ್ಚಿಟ್ಬಿಡ್ರಿ. ಒಂದು 5 ನಿಮಿಷ 10 ನಿಮಿಷ ಕುದ್ರೆ ಸಾಕ್ರಿ ಅದು. ಈ ಥರ ಎಲ್ಲ ನುಗ್ಗೆಕಾಯಿ ಕುದ್ದಿತಾವೆ, ಮುಚ್ಚಿಟ್ಬಿಡ್ಬೇಕು. ಆಮೇಲೆ ಒಂದು ಪಾತ್ರೆಗೆ ಇದನ್ನು ಹಾಕಿ ಕೊಬ್ಬರಿ ಮತ್ತು ಒಂಚೂರು ಕೊಬ್ಬರಿ ಕೆಂಪಾಗೋ ತನಕ ಹುರಿಬೇಕ್ರಿ ಅದು. ಇದೆಲ್ಲ ಮಸಾಲೆ ಮಾಡ್ಕೊಳಕ್ತಾನೆ. ಈಗ ಕೊಬ್ಬರಿ ಎಲ್ಲ ಕೆಂಪಾಗಬೇಕದು. ಈಗ ಕೆಂಪಾಗ್ತೈತಿ, ಸ್ವಲ್ಪ ಪೂರ್ತಿ ಕೆಂಪಾಗೋ ತನಕ ಕೊಬ್ಬರಿ ಹಿಂಗೆ ಸಣ್ಣಕ್ಕೆ ಹುರಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಹುರ್ಕೋಬೇಕ್ರಿ. ಇದೆಲ್ಲ ಹುರಿದೈತೆ ನೋಡಿ. ಈ ಥರ ಕೊಬ್ಬರಿ ಎಲ್ಲ ಕೆಂಪಾಗಬೇಕದು. ಕೆಂಪಾಗೈತೆ ನೋಡಿ ಕೊಬ್ಬರಿ. ಈ ಥರ ಎಲ್ಲ ಕೆಂಪಾಗಂಗೆ ಕೊಬ್ಬರಿ ಹುರ್ಕೋಬೇಕ್ರಿ. ಅದನ್ನ ಎಷ್ಟು ಘಮ ಬರ್ತೈತೆ ಅಂದ್ರೆ ಕೊಬ್ಬರಿ ಹುರಿ ಮುಂದೆ ಅದೊಂಥರ ಮಸಾಲೆ ಘಮನ ಬೇರೆ ಇರ್ತೈತೆ. ಅದಕ್ಕೊಂದು 2 ಚಕ್ಕೆ ಚೂರು ಹಾಕ್ಕೊಂಡು ಹಾಕ್ತಾನೆ ರೀ. ಚಕ್ಕೆ ಚೂರು ಹಾಕ್ಕೊಂಡು ಅದನ್ನು ಹುರ್ಕೋಬೇಕು. ಅದ್ರ ಜೊತೆ ಎರಡು ಕೆಂಪಾಗಂಗೆ ಹುರಿಬೇಕ್ರಿ. ಸ್ವಲ್ಪ ಸಣ್ಣ ಕುರಿ ಇಟ್ಟು ಹುರಿರಿ, ಕೆಂಪಾಗೋಂಗೆ. ಈಗ ಅದಕ್ಕೆ ಈರುಳ್ಳಿ ಸೇರಿಸ್ಕೊಳಕತ್ತಾನೆ ಹುರಿದಿದ್ದಕ್ಕೆ. ಇವನು ಹುರ್ಕೋಬೇಕು. ಇದೆಲ್ಲ ನೀರಿನ ಅಂಶ ಹೋಗುತ್ತಾನೂ ಈರುಳ್ಳಿ ಹುರ್ಕೋಬೇಕು. ಇವು ಸುದಕ್ಕೆ ಕೆಂಪಾಗ್ತಾವ್ರಿ. ಈಗೆಲ್ಲ ಕೆಂಪಾದ ನೋಡಿ ಈರುಳ್ಳಿ ಮತ್ತು ಕೊಬ್ಬರಿ, ಸ್ವಲ್ಪ ಚಕ್ಕೆ ತೊಗೊಂಡೈತೆ. ಎಲ್ಲನೂ ಸಣ್ಣಗೆ ಉರಿ ಇಟ್ಟು ಅವೆಲ್ಲ ನೀರಿನ ಅಂಶ ಹೋಗೋ ತನಕನೂ ಈರುಳ್ಳಿ ಹುರ್ಕೋಬೇಕು. ನೋಡಿರಿ, ಇದೆಲ್ಲ ಕೆಂಪಾದ. ಈಗ ಈರುಳ್ಳಿ ಎಲ್ಲ ನೀರಿನ ಅಂಶ ಎಲ್ಲ ಹೋಗಿ ಈಗೆಲ್ಲ ಕೆಂಪಾದ ಈ ಥರ ಬರ್ತದೆ. ಇದನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆಲ್ಲ ಹಾಕ್ಕೊಂಡು ಇದನ್ನ ಸಣ್ಣ ಮಾಡ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಹಾಕೋ ಒಗ್ಗರಣೆಗೆ ಹಾಕೋ ಅಂತ ಹಿಂಗೆ ಬರ್ತದೆ ನೋಡ್ರಿ. ಪೌಡ್ರ್ ಮಾಡಿ ಮಸಾಲೆ ಮಾಡ್ಕೊಂಡೈತಿದ್ದು. ಆಮೇಲೆ ಇದ್ರ ಬೇಳೆ ಎಲ್ಲ ಕುದ್ದಿಂದ 2 ಬೇಳೆಯನ್ನು ಹಿಂಗೆ ಕಡಿಬೇಕು. ಕಡಿದು ಅದೆಲ್ಲ ನೀರು ತಗೊಂಡು ನೋಡಿರಿ, ಈ ಥರ ಎಲ್ಲ ಕಡ್ಕೊಂಡು ಇದ್ರ ಮೇಲಿನ ನೀರೆಲ್ಲ ತಗೊಂಡು ಕೆಳಗೆ ಉಳಿದಿದ್ದನ್ನು ಮತ್ತೆ ಮಿಕ್ಸಿಗೆ ಹಾಕೋಬೇಕು. ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕೋಬೇಕು. ಕಡಲೆಬೇಳೆದು ಎಲ್ಲ ಪೂರ್ತಿ ಸಣ್ಣಾಗಿರಂಗಿಲ್ಲ ಅದು. ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು. ಆಮೇಲೆ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಸಿಡಿತಾ ಇತ್ತು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸಾಸಿವೆ, ಜೀರಿಗೆ, ಸಾಸಿವೆ ಚೆನ್ನಾಗಿ ಸಿಡ್ದಿಂದ ಜೀರಿಗೆನೂ ಹಾಕೊಳಕ್ತಾನೆ. ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳಕ್ತಾನೆ. ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳಕ್ತಾನೆ. ಈಗ ಅದಕ್ಕೊಂಚೂರು ಅರಿಶಿನ ಪುಡಿ ಹಾಕಬೇಕು. ಅದಕ್ಕೆ ಕರಿಬೇವು, ಕರಿಬೇವು ಎಲ್ಲ ಬಾಡಿಸಾಗಿಂದ ಇದೆಲ್ಲ ಒಗ್ಗರಣೆಗೆ ಹಾಕಿ ಆಮೇಲೆ ಹುಣಸೆ ರಸ ಹಾಕಬೇಕು. ಹುಣಸೆ ರಸ ಹಾಕೊಳಕ್ತಾನೆ.
ಹುಣಸೆ ರಸ ಹಾಕೊಂಡಾಗಿಂದ ಅಚ್ಚ ಖಾರದ ಪುಡಿ ಹಾಕೊಳಕ್ತೇನೆ ನಾನು. ಅಚ್ಚ ಖಾರದ ಪುಡಿ ಅವೆಲ್ಲ ಮಸಾಲೆ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಬರ್ತೈತಿ. ಇದು ಮಸಾಲೆ ಖಾರ, ಅಚ್ಚ ಖಾರದ ಪುಡಿ, ಮಸಾಲೆ ಖಾರ ಎಲ್ಲ ಹಾಕಿ ಅದಕ್ಕೆ ಆಮೇಲೆ ಅದಿನ ಬ್ಯಾಳಿದು ಕಟ್ಟು ಬಂದಿರ್ತೈತಲ್ಲ ಅದನ್ನು ಹಾಕೋಬೇಕು. ಎಲ್ಲ ಕಟ್ಟು ತಗೊಂಡಿದ್ದು ಕಟ್ಟನ್ನು ಹಾಕೊಳಕ್ತಾನೆ. ನುಗ್ಗೆಕಾಯಿಗಳನ್ನ ಹಾಕಬೇಕು, ಎಲ್ಲ ಕುದಿಸಿಟ್ಕೊಂಡು. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ಕೊಂಡ್ರೆ ಟೇಸ್ಟ್ ಬರ್ತೈತೆ ಅದು. ಈಗೆಲ್ಲ ನುಗ್ಗೆಕಾಯಿ ಹಾಕೊಳಕ್ತಾನೆ. ಆಮೇಲೆ ಇದು ಪೇಸ್ಟ್ ಮಾಡ್ಕೊಂಡಿದ್ನೆಲ್ಲ ಬ್ಯಾಳಿ ಮಿಕ್ಸಿ ಒಳಗೆ ಆ ಪೇಸ್ಟನ್ನು ಹಾಕೊಳಕ್ತಾನೆ. ಎಲ್ಲ ಪೇಸ್ಟ್ ಹಾಕೊಂಡೈತಿದೆ. ಇದು ಮಸಾಲೆ ಮಾಡ್ಕೊಂಡಿದ್ದು ಕೊಬ್ಬರಿ ಮಸಾಲೆನೂ ಅದಕ್ಕೆ ಹಾಕಬೇಕು. ಕೊಬ್ಬರಿ ಈರುಳ್ಳಿ ಅದು ಎಲ್ಲ ಹಾಕಿ ಮಸಾಲೆ ಮಾಡ್ಕೊಂಡಿದ್ದನ್ನು ಹಾಕೋದು. ಶೇಂಗಾ ಪುಡಿ ಹಾಕಬೇಕು, ಶೇಂಗಾದ್ದು ಪೌಡ್ರ್ ಹಾಕ್ಬೇಕು. ಅದಕ್ಕೆ ಒಂಚೂರು ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಎಲ್ಲ ಹಾಕಿ ಇನ್ನೊಂಚೂರು ಖಾರ ಬೇಕಾಗ್ತತಿ. ನೀರಂದೆಲ್ಲ ನುಗ್ಗೆಕಾಯಿದು ಎಲ್ಲ ಹಾಕಿಂದ ಅದಕ್ಕೊಂಚೂರು ಖಾರ ಹಾಕೊಳಕ್ತಾನೆ. ಈಗ ಎರಡು ನುಗ್ಗೆಕಾಯಿಗೂ ಖಾರ ಹಾಕೊಳಕ್ತಾನೆ. ಇದೆಲ್ಲ ಹಾಕೊಂಡಿಂದ ಮಿಕ್ಸ್ ಮಾಡಿ. ಈಗ ಪೇಸ್ಟ್ ಹಾಕ್ಕೊಂಡೈತಿ, ಎಲ್ಲ ಹಾಕ್ಕೊಂಡೈತಿ, ಬೇಳೆದು ಎಲ್ಲ ಪೇಸ್ಟ್ ಹಾಕ್ಕೊಂಡೈತಿ. ಈಗ ಒಗ್ಗರಣೆನೂ ಹಾಕೈತಿ. ನೀವು ಬೇಕಿದ್ದರೆ ಒಣ ಮೆಣಸಿನ್ಕಾಯಿ ಹಾಕಿ ಬೇರೆ ಒಗ್ಗರಣೆನೂ ಹಾಕ್ಕೊಂಡು ಇದಕ್ಕೆ ಹಾಕ್ಬೋದು. ನಾನೇನು ಹಾಕಿಲ್ಲ. ಒಂಚೂರು ಬೆಲ್ಲ ಹಾಕಾಕ್ತಾನೆ. ಕೊತ್ತಂಬರಿ ಸೊಪ್ಪು ಹಾಕ್ನು. ಈಗ ಸಾಂಬಾರದ್ದು ಇದು ಬರಾಕ್ತತಿ ಒಂದು ಹದ ನೋಡಿರಿ. ಈಗ ಪೂರ್ತಿ ಕುದಿಬೇಕದು, ಎಲ್ಲನೂ ಮಿಕ್ಸ್ ಆಗ್ಬೇಕು ಚೆನ್ನಾಗಿ. ಕುದಿತಕ್ಕ ಅದಕ್ಕೆ ಒಂದು ಇದೆಲ್ಲ ಕುದಿಯಾಕತ್ತದ ನೋಡಿ. ಇದಕ್ಕೆ ಇನ್ನೊಂದು ಒಗ್ಗರಣೆನೂ ಹಾಕೋಬೋದು. ನಾನು ಅದು ಮೊದಲೇ ಹಾಕಿದ್ದಕ್ಕೆ ಅಷ್ಟೇ ಬಿಟ್ಟನೆ. ತುಂಬಾ ಟೇಸ್ಟ್ ಆಗಿರ್ತೈತಿ. ನೀವೆಲ್ಲ ಮಾಡಿ ನೋಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಭಾರಿ ಟೇಸ್ಟಿಯಾದ ಆರೋಗ್ಯಕರವಾದ ನುಗ್ಗೆಕಾಯಿ ಸಾರು. ನುಗ್ಗೆಕಾಯಿ ಹೆಲ್ತಿಗೆ ಅಂದ್ರೆ ಕಣ್ಣಿಗೆ ಭಾಳ ಒಳ್ಳೇದ್ರಿ. ನುಗ್ಗೆಕಾಯಿ ಒಳಗೆ ಭಾರಿ ನುಗ್ಗೆಕಾಯಿ ಸಾರು ರೆಡಿ ಆಗಿದೆ.